ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಈ ವ್ಲಾಗ್ ನಲ್ಲಿ ನಾನು ಫ್ಲೆಕ್ಸ್ ಸೀಡ್ ನ ಹೇಗೆ ಅಪ್ಲೈ ಮಾಡೋದು ಮತ್ತೆ ಅದ್ರದ್ದು ಯೂಸಸ್ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ. ಓಕೆನಾ? ಸೊ ಫ್ಲೆಕ್ಸ್ ಸೀಡ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಟ್ಸ್ ಕೈಂಡ್ ಆಫ್ ನಮ್ಗೆ ಕಂಡೀಷನರ್ ತರ. ಸೊ ನಾವು ಕೆಮಿಕಲ್ ಕಂಡೀಷನರ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಅಫ್ಕೋರ್ಸ್ ಯೂಸ್ ಮಾಡ್ತೀನಿ ನಾನು ಕೂಡ. ಬಟ್ ಅದ್ರ ಜೊತೆಗೆ ಒಂದು ಸ್ವಲ್ಪ ನ್ಯಾಚುರಲ್ ಆಗು ಇರ್ಲಿ ಅಂತ ಫ್ಲೆಕ್ಸ್ ಸೀಡ್ ನ ಚೆನ್ನಾಗಿ ವಾಟರ್ ನಲ್ಲಿ ಬಾಯ್ಲ್ ಮಾಡಿ ಅದು ಜೆಲ್ಲಿ ಜೆಲ್ಲಿ ಟೈಪ್ ಬರುತ್ತಲ್ಲ, ಸೊ ಅದನ್ನ ಅಪ್ಲೈ ಮಾಡೋಣ ಅಂತ. ಸೊ ಅದ್ರ ನಾನು 2 weeks ಒನ್ಸ್, ಡಿಪೆಂಡ್ಸ್ ನನಗೆ ಹೇಗೆ ಇರುತ್ತೆ ಆ ರೀತಿ ನಾನು ಅಪ್ಲೈ ಮಾಡ್ತಾ ಇರ್ತೀನಿ. ಒಂದ್ಸರಿ ವೀಕ್ಲಿ ಒನ್ಸ್ 2 weeks ಒನ್ಸ್ ಈ ತರ ಅಪ್ಲೈ ಮಾಡ್ತೀನಿ. ಸೊ ಅದ್ರದ್ದು ಬೆನಿಫಿಟ್ಸ್ ಏನು, ಲೈಕ್ ಅದು ಏನೇನ್ ಮಾಡುತ್ತೆ ಅನ್ನೋದನ್ನೆಲ್ಲನು ಹೇಗ್ ಮಾಡೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. ಎಸ್, ಸೊ ಇವಾಗ ಅದನ್ನ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್. 1 ನಿಮಿಷ ಬ್ಯಾಕ್ ಗ್ರೌಂಡ್ ನಾಯ್ಸ್ ತುಂಬಾ ಬರ್ತದೆ, ಮ್ಯೂಟ್ ಮಾಡಿ ಬರ್ತೀನಿ. ಸೊ ಎಸ್, ಸೊ ಇವಾಗ ಫ್ಲೆಕ್ಸ್ ಸೀಡ್ ನ ಅದನ್ನ ಹೇಗೆ ಬಾಯ್ಲ್ ಮಾಡೋದನ್ನೋದನ್ನ ನೋಡೋಣ. ಓಕೆನಾ? ಸೊ ನಾನು ಇಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ. ನಾನು ಇದನ್ನೇ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ. ನಿಮ್ದೊಂದು ಚಿಕ್ಕ ತಪ್ಪೆ ಯಾವ್ದಾರು ಇದ್ರೆ ಯೂಸ್ ಮಾಡ್ಕೊಳ್ಳಿ. ಸೊ 1 glass ವಾಟರ್ ತಗೊಂಡಿದ್ದೀನಿ. ಓಕೆನಾ? 1 glass ವಾಟರ್ ಮತ್ತೆ ಫ್ಲೆಕ್ಸ್ ಸೀಡ್. ಇದನ್ನ ಕನ್ನಡದಲ್ಲಿ ಏನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ, ಗೂಗಲ್ ಮಾಡ್ಬೇಕು. ಸಬ್ಜಾ ಸೀಡ್ ಅಲ್ಲ ಏನೋ ಹೇಳ್ತಾರೆ. ಓಕೆನಾ? ನಾನು ಕೆಳಗಡೆ ಹಾಕಿರ್ತೀನಿ ಸರ್ಚ್ ಮಾಡ್ಬಿಟ್ಟು. ಸೊ ಇದರ ಫ್ಲೆಕ್ಸ್ ಸೀಡ್ ಅಂತ ಹೇಳ್ತಾರೆ. ನಾನು ಡಿಮಾರ್ಟ್ ನಲ್ಲಿ ಈ ರೀತಿ 100 grams ತಂದು ಒಂದೇ ಸರಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಓಕೆನಾ? ಸೊ ಹಳೇದು ಖಾಲಿ ಆಯ್ತು. ಇವಾಗ ಗ್ಯಾಸ್ ನಾನು ಹಚ್ಚಿಸಿ ಆ ಬೌಲ್ ನ ಇಡ್ತೀನಿ. ಓಕೆ? ಅದಕ್ಕೆ 1 glass ವಾಟರ್ನ ಹಾಕ್ತಾ ಇದ್ದೀನಿ. 1 glass ವಾಟರ್ ಹಾಕಿ ಈ ಸಬ್ಜಾ ಫ್ಲೆಕ್ಸ್ ಸೀಡ್ ನ 2 ಸ್ಪೂನ್ಸ್ ಅಥವಾ 1.5 ಸ್ಪೂನ್ ನಿಮ್ಗೆ ಎಷ್ಟು ಬೇಕು ಅಂತ ಅನ್ಸುತ್ತೆ ಅಷ್ಟನ್ನ ಹಾಕೊಳ್ಳಿ. ಓಕೆನಾ? ಸೊ ಏನೋ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲೆಲ್ಲ ಈ ರೀತಿ ಇದೆ ಅಂತ ಏನು ಅನ್ಕೊಂಬೇಡಿ, ಆಯ್ತಾ? ಇದು ಒಗ್ಗರಣೆ ಹಾಕ್ಬೇಕಾದ್ರೆ ಇಲ್ಲೆಲ್ಲ ಎಣ್ಣೆ ಆರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ನ್ಯೂಸ್ ಪೇಪರ್ನ ಹಾಕೊಂಡಿದ್ದೀನಿ. ಅದು ಸ್ವಲ್ಪ ಗಲೀಜಾಗಿದೆ, ಚೇಂಜ್ ಮಾಡಬೇಕು. ನೋಡಿ, ಈ ರೀತಿ 1 ಸ್ಪೂನ್ ಬೇಕು ಅಂತಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು. ಇವಾಗ ನಾನು ಆಲ್ಮೋಸ್ಟ್ 1.25 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇವಾಗ. ಸೊ ಇದನ್ನ ನೋಡಿ ಈ ರೀತಿ ಇದೆ. ಓಕೆನಾ? ಸೊ ಇದನ್ನ ನಾವು ಚೆನ್ನಾಗಿ ಈ ರೀತಿ ತಿರ್ಗಿಸ್ಕೊಂತಾನೇ ಇರ್ಬೇಕು. ಸೊ ತಿರ್ಗಿಸ್ಕೊಂತಾನೇ ಇದ್ರೆ ಅದೆಲ್ಲ ಹೇಗಾಗುತ್ತೆ ಅಂತಂದ್ರೆ ಒಂದ್ ಸ್ವಲ್ಪ ಈ ತಿಕ್ ಫಾರ್ಮ್ ಬರುತ್ತೆ, ಸ್ವಲ್ಪ ಗಟ್ಟಿಯಾಗಿ ಜೆಲ್ಲಿ ಟೈಪ್ ನಲ್ಲಿ ಬರುತ್ತೆ. ಎಸ್, ಸೊ ಆ ರೀತಿ ಜೆಲ್ಲಿ ಫಾರ್ಮ್ ನಲ್ಲಿ ಬರುತ್ತೆ. ನಾನು ಹಾಗೆ ಈ ರೀತಿ ತಿರ್ಗಿಸ್ಕೊಂತಾನೆ ಇರ್ತೀನಿ. ಇನ್ನೊಂದ್ 2 ನಿಮಿಷ ಆದ್ಮೇಲೆ ತೋರಿಸ್ತೀನಿ. ಹಿರಿ, ಆಲ್ಮೋಸ್ಟ್ ಇದಾಗಕ್ಕೆ ಒಂದು 5 minutes ಬೇಕಾಗುತ್ತೆ. 5 to 6-7 minutes. ನೋಡಿ, ಕಾಣಿಸ್ತಾ ಇದೆಯಾ? ಈ ರೀತಿ ಕುದಿ ಬರ್ತಾ ಇದೆ, ಈ ರೀತಿ ನೋರೆಲ್ಲ. ಈಗ ಆಲ್ರೆಡಿ ಒಂದ್ ಸ್ವಲ್ಪ ಅದು ವಾಟರ್ ಎಲ್ಲ ಒಂದ್ ಸ್ವಲ್ಪ ತಿಕ್ ಆಗಕ್ ಸ್ಟಾರ್ಟ್ ಆಗ್ತಾ ಇದೆ. ಸ್ವಲ್ಪ ಗಟ್ಟಿ ಗಟ್ಟಿ ತರ, ಸ್ಟಿಕ್ಕಿ ತರ ಆಗ್ತಾ ಇದೆ. ತುಂಬಾನೇ ಹಾಕ್ಬೇಕು, ಚೆನ್ನಾಗಿ ಈ ರೀತಿ ಬಾಯ್ಲ್ ಆದ್ರೆ ಇನ್ನೂ ತುಂಬಾ ಗಟ್ಟಿಯಾಗಿ ಜೆಲ್ಲಿ ಟೈಪ್ ನಲ್ಲಿ ಬರುತ್ತೆ. ಓಕೆನಾ? ತುಂಬಾ ಜೆಲ್ಲಿ ಟೈಪ್ ನಲ್ಲಿ ಬರುತ್ತೆ. ಸೊ ಆ ರೀತಿ ಆಗೋವರೆಗೂ ನಾವ್ ಈ ರೀತಿ ತಿರುಗಿಸ್ಕೊಂತಾನೆ ಇರ್ಬೇಕು. ಸೊ ಒಂದು ಸರಿ ಕುದಿ ಬಂದ್ಮೇಲೆ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಅದನ್ನ ಈ ರೀತಿ ಕುದಿಯೋದಕ್ ಬಿಡಿ. ನೋಡಿ, ಈ ರೀತಿ ಕುದಿಯೋದಕ್ ಬಿಟ್ಬಿಡಿ. ಸೊ ಅದು ನೀಟಾಗಿ ಕುದ್ದು ಜೆಲ್ಲಿ ಟೈಪ್ ನಲ್ಲಿ ಬರುತ್ತೆ. ಓಕೆನಾ? ಸೊ ಒಂದ್ ಸ್ವಲ್ಪ ಜೆಲ್ಲಿ ಟೈಪ್ ನೋಡಿ, ಇಲ್ಲಿ ಆಲ್ರೆಡಿ ಇದೊಂದ್ ಸ್ವಲ್ಪ ತುಂಬಾ ನೋಡಿ ವಾಟರ್ ಟೈಪ್ ಇಲ್ಲ, ಒಂದ್ ಸ್ವಲ್ಪ ತಿಕ್ಕಾಗಿದೆ ನೋಡಿ, ಗೊತ್ತಾಗ್ತಿದ್ಯಾ? ಸೊ ಒಂದ್ ಸ್ವಲ್ಪ ತಿಕ್ಕ ಆಗ್ತಾ ಇದೆ. ಇನ್ನೂ ಒಂದ್ ಸ್ವಲ್ಪ ನೀಟ್ ಫುಲ್ ಜೆಲ್ಲಿ ಟೈಪ್ ವರ್ಗು ಹಾಕ್ಬೇಕು ಇದು. ಸೊ ಇವಾಗ ಇದು ಫುಲ್ ಕಂಪ್ಲೀಟ್ಲಿ ಜೆಲ್ಲಿ ಟೈಪ್ ನಲ್ಲಿ ಬಂದಿದೆ, ತೋರಿಸ್ತೀನಿ ನೋಡಿ. ಈಗ ನೋಡಿ, ಫುಲ್ ಜೆಲ್ಲಿ ಟೈಪ್ ನಲ್ಲಿ ಬಂದಿದೆ. ಸೊ ಇದನ್ನ ಕುದೀತಾ ಇದೆ ಅಲ್ಲ, ಅದಕ್ಕೆ ಇವಾಗ ನಾನು ಆಫ್ ಮಾಡ್ತಾ ಇದ್ದೀನಿ. ನನಗೆ ಇಷ್ಟು ಸಾಕು. ಸೊ ಇದಾದ್ಮೇಲೆ ಇದನ್ನ ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಬಿಸಿನಲ್ಲಿ ಯಾವುದೇ ಕಾರಣಕ್ಕೂ ತಲೆಗೆ ಅಪ್ಲೈ ಮಾಡಬಾರ್ದು. ಸೊ ಕಂಪ್ಲೀಟ್ ಆಗಿ ಹಾರಬೇಕು. ಹಾರೋವರೆಗೂ ಇದನ್ನ ಹಾಗೆ ಬಿಡ್ತೀನಿ. ಹಾರಿದ್ಮೇಲೆ ಇನ್ನೂ ಕೂಡ ಒಂದ್ ಸ್ವಲ್ಪ ಜೆಲ್ಲಿ, ಇವಾಗ ಒಂದ್ ಸ್ವಲ್ಪ ಅನಿಸ್ತಾ ಇದೆ ನಿಮ್ಗೆ ಜೆಲ್ಲಿ ಟೈಪ್ ಅಂತ. ಓಕೆನಾ? ಸೊ ಆರದ್ಮೇಲೆ ಕಂಪ್ಲೀಟ್ ಫುಲ್ಲು ಜೆಲ್ಲಿ ಟೈಪ್ ಆಗೋಗುತ್ತೆ. ಓಕೆ? ಸೊ ಅವಾಗ ಅದನ್ನ ತಲೆಗೆ ಅಪ್ಲೈ ಮಾಡ್ಕೋಬೇಕು. ಎಸ್, ಆರೋದಕ್ಕೆ ಒಂದ್ ಸ್ವಲ್ಪ ಬಿಡೋಣ.
ಈಗ ಅಲ್ಲಿವರೆಗೂ ಏನೇನ್ ಬೆನಿಫಿಟ್ ಇದೆ ಅನ್ನೋದನ್ನ ನೋಡೋಣ. ಸೊ ಅದನ್ನ ತಲೆಗೆ ಅಪ್ಲೈ ಮಾಡೋದ್ರಿಂದ ಏನೇನ್ ಬೆನಿಫಿಟ್ ಇದೆ ಅಂತ ಹೇಳಿದ್ರೆ, ಹೇರ್ಸ್ ಡ್ಯಾಮೇಜ್ ಇದೆಯಲ್ಲ ಅದು ಫುಲ್ಲು ಕಂಟ್ರೋಲ್ ಆಗುತ್ತೆ. ಮತ್ತೆ ಹೇರ್ಸ್ ಗ್ರೋತ್ ತುಂಬಾ ಚೆನ್ನಾಗುತ್ತೆ. ಹೇರ್ ಗ್ರೋತ್ ನಿಜವಾಗ್ಲೂ ತುಂಬಾ ಚೆನ್ನಾಗುತ್ತೆ. ಹೇರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಶೈನಿ ಬರುತ್ತೆ ಅಂಡ್ ಸ್ಮೂತ್ನಿಂಗ್ ಆಗುತ್ತೆ ಹೇರ್ಸ್. ಆಮೇಲೆ ಏನು ಕಂಪ್ಲೀಟ್ ಆಗಿ ಇವಾಗ ಈ ಬ್ರೇಕೇಜಸ್ ಎಲ್ಲ ಹಾಕ್ತಾ ಇರತ್ತಲ್ಲ, ಈ ಸ್ಪ್ಲಿಟ್ ಎಂಡ್ಸ್ ಅಂತ, ಅದು ಕೂಡ ಕಂಪ್ಲೀಟ್ ಆಗಿ ಎಲ್ಲ ಕಂಟ್ರೋಲ್ ಆಗುತ್ತೆ. ಕಂಪ್ಲೀಟ್ ಆಗಿ ನಮ್ಮ ಹೇರ್ನ ಮಾಯಿಶ್ಚರೈಸ್ ಆಗಿ ತುಂಬಾ ಕೇರಿಂಗ್ ಆಗಿ ಇರುತ್ತೆ ಆ ಫ್ಲೆಕ್ಸ್ ಸೀಡ್. ಮೇನ್ ಆಗಿ ಬಂದ್ಬಿಟ್ಟು ನಾನು ಯೂಸ್ ಮಾಡೋದು ಬಂದು ಶೈನಿ ಮತ್ತೆ ಕಂಡೀಷನರ್ ಹಾಗೆ ಇರುತ್ತೆ. ಮತ್ತೆ ಹೇರ್ ಗ್ರೋತ್ ಚೆನ್ನಾಗಿರುತ್ತೆ ಅಂತ. ಮತ್ತೆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ಡ್ಯಾಂಡ್ರಫ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದು ಒಳಗಡೆ ಸ್ಕ್ಯಾಲ್ಪ್ಸ್ಗೆಲ್ಲ ಹಾಕೋದ್ರಿಂದ. ಸೊ ಡ್ಯಾಂಡ್ರಫ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಸೊ ಇಷ್ಟೆಲ್ಲ ಆಲ್ ಇನ್ ಒನ್ ಎಲ್ಲಾ ರೀತಿಯಾದಂತ ಬೆನಿಫಿಟ್ಸ್ ಇದು ಒಂದ್ರಲ್ಲೇ ಇದೆ, ಇದೊಂದು ಫ್ಲೆಕ್ಸ್ ಸೀಡ್ ನಲ್ಲೇ ಇದೆ. ಸೊ ಅದಕ್ಕೆ ಏನು ಕೆಮಿಕಲ್ ಶಾಂಪೂ ಕಂಡೀಷನರ್ ಯೂಸ್ ಮಾಡೋದ್ರ ಜೊತೆಗೆ ಮಧ್ಯದಲ್ಲಿ ನ್ಯಾಚುರಲ್ ಆಗಿರ್ಲಿ ಅಂದ್ಬಿಟ್ಟು ಹೋಮ್ ರೆಮಿಡಿ ಕೂಡ ನಾನು ಅಪ್ಲೈ ಮಾಡ್ತಿರ್ತೀನಿ ಒಂದೊಂದ್ಸರಿ. ಅದರಲ್ಲಿ ಇದು ಕೂಡ ಒಂದು. ಮತ್ತೆ ಇನ್ನು ಎಷ್ಟೊಂದು ಜನ ಏನೇನೋ ಎಗ್ಗೆಲ್ಲ ಯೂಸ್ ಮಾಡ್ತಾರೆ ಡ್ಯಾಂಡ್ರಫ್ಗೆ, ಇದಕ್ಕೆಲ್ಲನೂ ನಾನು ಮುಂಚೆ ಯೂಸ್ ಮಾಡ್ತಾ ಇದ್ದೆ ಡ್ಯಾಂಡ್ರಫ್ಗೆಲ್ಲ. ಇವಾಗೇನು ಡ್ಯಾಂಡ್ರಫ್ ಇಲ್ಲ ನನಗೆ, ಸೊ ಏನು ಯೂಸ್ ಮಾಡಲ್ಲ. ಎಗ್ ವೈಟ್ನ ಯೂಸ್ ಮಾಡ್ತಾ ಇದ್ದೆ ಅವಾಗಿಲ್ಲ. ಸೊ ಈ ರೀತಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದೊಂದೇ ಫ್ಲೆಕ್ಸ್ ಸೀಡ್ನಲ್ಲಿ. ಸೊ ಅದು ಹಾರ್ತಾ ಇದೆ, ಅದು ಕಂಪ್ಲೀಟ್ ಆಗಿ ಹಾರಿದ್ಮೇಲೆ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ, ಓಕೆನಾ? ಸೊ ಅಲ್ಲಿವರೆಗೂ ಕಾಯ್ತಾ ಇರಿ. ಸೊ ಇದು ಈ ಫ್ಲೆಕ್ಸ್ ಸೀಡ್ ಅಂತ ಏನು ಇವಾಗ ಕಾಯಿಸಿದ್ವಿ ನಾವು, ಅದು ಕಂಪ್ಲೀಟ್ ಆಗಿ ಆರಿದೆ, ಓಕೆನಾ? ನೋಡಿ ಹೇಗಿದೆ ಅಂತಂತ. ಇಲ್ಲಿ ನೋಡಿ ಫುಲ್ಲು ಜೆಲ್ಲಿ ಟೈಪ್ ಇರುತ್ತೆ. ಸೊ ಇದನ್ನ ಕೆಲವರು ಹೇಗ್ ಮಾಡ್ತಾರೆ ಅಂತ ಅಂದ್ರೆ, ಕೆಲವರು ಈ ಫ್ಲೆಕ್ಸ್ ಸೀಡ್ ಏನಿದೆಯಲ್ಲ, ಈ ಸೀಡನ್ನ ಬಂದ್ಬಿಟ್ಟು ಗ್ರೈನ್ ಏನೋ ಮಿಕ್ಸಿನಲ್ಲಿ ಹಾಕಿ ಫುಲ್ಲು ರುಬ್ಬಿಟ್ಟು, ಇದು ಪೂರ್ತಿ ಜೆಲ್ಲಿ ಸಮೇತ ಫುಲ್ಲು ರುಬ್ಬಿಟ್ಟು ಆಮೇಲೆ ಅಪ್ಲೈ ಮಾಡ್ತಾರೆ ಕೂದಲಿಗೆ. ಇನ್ನು ಕೆಲವರು ಈ ಸೀಡ್ಸ್ನ ಮತ್ತೆ ಈ ಜೆಲ್ಲಿನ ಸಪ್ರೇಟ್ ಮಾಡಿ ಜೆಲ್ಲಿನ ಮಾತ್ರ ಹೇರ್ಸ್ಗೆ ಹಾಕೊಂತಾರೆ. ಬಟ್ ನಾನು ಏನು ಸಪ್ರೇಟು ಮಾಡಲ್ಲ, ಏನು ಮಿಕ್ಸಿನಲ್ಲಿ ರುಬ್ಬೋದು ಇಲ್ಲ. ಈಗ ಹೇಗಿದೆಯೋ ಅದೇ ರೀತಿನೇ ನಾನು ಅಪ್ಲೈ ಮಾಡ್ಕೊತೀನಿ. ಅಪ್ಲೈ ಮಾಡಿ ಆಲ್ಮೋಸ್ಟ್ ಒಂದು 30 to 45 ಮಿನಿಟ್ಸ್ನ ಹಾಗೆ, 45 ಮಿನಿಟ್ಸ್ ಇಲ್ಲ, ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಆದ್ರೂ ಬಿಡ್ತೀನಿ, ಓಕೆನಾ? 30 ಮಿನಿಟ್ಸ್ ಬಿಟ್ಟು ನಾರ್ಮಲ್ ಆಗಿ ಹೇಗೆ ನಾವು ಸ್ನಾನ ಮಾಡ್ತೀವೋ ಆ ರೀತಿ ಶಾಂಪೂನಲ್ಲಿ ಸ್ನಾನ ಮಾಡೋದು. ನಾನು ಅಪ್ಲೈ ಮಾಡ್ತೀನಿ ಇವಾಗ. ಸೊ ಇದನ್ನ ಅಪ್ಲೈ ಮಾಡ್ತಿದ್ದೀನಿ. ಇಲ್ಲಿ ನೋಡಿ ಹೇಗೆ ಫುಲ್ಲು ಸ್ಟಿಕ್ಕಿ ಆಗಿದೆ ಅಲ್ಲ. ಸೊ ಇದನ್ನ ನೀಟಾಗಿ ಅಪ್ಲೈ ಮಾಡ್ತಿದ್ದೀನಿ. ನನಗೆ ಇಲ್ಲಿ ಟೇಬಲ್ ಏನೂ ಇಲ್ಲ ಇಟ್ಕೊಂಡು ಅಪ್ಲೈ ಮಾಡೋದಕ್ಕೆ. ಸೊ ಈ ರೀತಿ ಅಪ್ಲೈ ಮಾಡ್ತಿದ್ದೀನಿ. ಹಾಗೆ ರೂಟ್ಸ್ಗೆಲ್ಲ ಮತ್ತು ರೂಟ್ ಹೇರ್ ಎಲ್ಲನೂ ಈಕ್ವಲ್ ಆಗಿ ಎಲ್ಲದಕ್ಕೂ ಅಪ್ಲೈ ಮಾಡಬೇಕು. ಒಂದಕ್ಕೆ ಜಾಸ್ತಿ ಒಂದಕ್ಕೆ ಕಮ್ಮಿ ಅನ್ನೋದೆಲ್ಲ ಏನಿಲ್ಲ. ಸೊ ಕಂಪ್ಲೀಟಾಗಿ ಹೇರ್ ಫುಲ್ಲು ಅಪ್ಲೈ ಮಾಡಿಬಿಟ್ಟು ಬರ್ತೀನಿ. ಇಲ್ಲೆಲ್ಲ ಕೆಳಗಡೆ ಎಲ್ಲ ಬೀಳ್ತಾ ಇದೆ. ಸೊ ಮನೆ ಗಲೀಜಾಗುತ್ತೆ, ಮತ್ತೆ ಕ್ಲೀನ್ ಮಾಡಬೇಕಾಗುತ್ತೆ. ಮಾರ್ನಿಂಗ್ ಅಷ್ಟೆಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ಅಪ್ಲೈ ಮಾಡಿ ಬರ್ತೀನಿ. ಸೊ ನೋಡಿ ನಾನು ಇವಾಗ ಕಂಪ್ಲೀಟಾಗಿ ಹೇರ್ಸ್ಗೆ ಅಪ್ಲೈ ಮಾಡಿದ್ದೀನಿ. ಫುಲ್ಲು ಕಂಪ್ಲೀಟಾಗಿ ಫುಲ್ ರೂಟಿಂದ ಹಿಡಿದು ಕೆಳಗಡೆ ತುದಿವರೆಗೂ ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ದೀನಿ. ಸೊ ಇದನ್ನ ನಾನು ಹೀಗೆ 30 ಮಿನಿಟ್ಸ್ ಬಿಡ್ತೀನಿ, ಓಕೆನಾ? 30 ಮಿನಿಟ್ಸ್ ಬಿಟ್ಟು ನಾರ್ಮಲ್ ಆಗಿ ಶಾಂಪೂ, ನೀವು ಯಾವ ಶಾಂಪೂ ಯೂಸ್ ಮಾಡ್ತೀರೋ ಆ ಶಾಂಪೂನ ಯೂಸ್ ಮಾಡಿ ನೀಟಾಗಿ ಹೆಡ್ ವಾಶ್ ಮಾಡಿ ಅಷ್ಟೇನೆ. ಸೊ ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸಬ್ರು ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿ. ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಅಷ್ಟೇ. ಸೊ ಇಲ್ಲಿಗೆ ಈ ವಿಡಿಯೋನ ಹೆಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.